ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹಿಂದಿನ 4 ವಿಡಿಯೋಗಳಲ್ಲಿ ಹತ್ತಿ ಎಳೆಗಳು ಮತ್ತು ಪರ್ಲ್ಸ್ ಉಪಯೋಗಿಸಿಕೊಂಡು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಹಾರಗಳನ್ನು ಮಾಡಿ ತೋರಿಸಿಕೊಟ್ಟಿದ್ದೆ. ಇವತ್ತು ಅದನ್ನೇ ಇನ್ನೊಂದು ರೀತಿಯಲ್ಲಿ ತುಂಬಾ ಸಿಂಪಲ್ ಮತ್ತು ಬೇಗ ಮಾಡುವಂಥ ಹತ್ತಿ ಹಾರವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಹತ್ತಿ ಎಳೆಗಳು, ಪರ್ಲ್ಸು, ದೀಪದ ಬತ್ತಿ, ಫೆವಿಕಾಲ್, ದಾರ, ಸೂಜಿ ಮತ್ತು ಕತ್ರಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನು ನಾನು ತಗೊಳ್ತಾ ಇದ್ದೀನಿ. ಹತ್ತಿ ಎಳೆಗಳನ್ನು ತೆಗೆದುಕೊಂಡಿದ್ದೀನಿ. ಐದು ಎಳೆಗಳು, ಐದು ಎಳೆಗಳನ್ನು ತೆಗೆದುಕೊಂಡು 5 ಕಾಲಿನ ಜಡೆ ತೋರಿಸಿಕೊಡ್ತಾ ಇದ್ದೀನಿ. ಇದನ್ನು ನನ್ನ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ತೋರಿಸಿಕೊಟ್ಟಿದ್ದೀನಿ. ನನಗೆ ಪ್ರತಿ ಸರಿ ಇವಾಗ ವಿಡಿಯೋ ಮಾಡುವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ. ಯಾಕೆಂದರೆ ಮಾಡಿದ್ದನ್ನೇ ಮತ್ತೆ ಮತ್ತೆ ಮಾಡಿ ತೋರಿಸಿಕೊಡ್ತಾ ಇದ್ದರೆ ಈಗಾಗಲೇ ನನ್ನ ಚಾನಲ್ನ ನೋಡ್ತಾ ಇರೋರಿಗೆ ಸ್ವಲ್ಪ ಬೋರ್ ಆಗ್ಬೋದು. ಮಾಡಿದ್ದನ್ನೇ ಮತ್ತೆ ಮತ್ತೆ ಮಾಡಿ ತೋರಿಸ್ತಾ ಇರೋದು ಅವರಿಗೆ ಸ್ವಲ್ಪ ಎಷ್ಟು ಸಾರಿ ರಿಪೀಟ್ ಆಗ್ತಾಯಿದೆ ಅಂತ ಅನಿಸ್ಬೋದು. ಆದರೆ ಹೊಸದಾಗಿ ನನ್ನ ಚಾನಲ್ನ ನೋಡೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅದಕ್ಕೋಸ್ಕರ ನನಗೆ ಪ್ರತಿ ಸಾರಿ ವಿಡಿಯೋ ಮಾಡುವಾಗ ಸ್ವಲ್ಪ ಈ ವಿಷಯದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಜಡೆ ಹಾಕೋದನ್ನೇ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ತೋರಿಸಿಕೊಟ್ಟಿದ್ದೀನಿ. 5 ಕಾಲಿನ ಜಡೆ ಮತ್ತು 3 ಕಾಲಿನ ಜಡೆ ಎಲ್ಲವನ್ನು ನಾನು ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸಿಕೊಟ್ಟಿದ್ದೀನಿ. ಇದೇ ರೀತಿ 5 ಕಾಲಿನ ಜಡೆಯನ್ನು ಹಾಕ್ಕೋಬೇಕು. ಇವಾಗ ಒಂದು ಜಡೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎರಡೂ ಬದಿಗಳಲ್ಲಿ ಸ್ವಲ್ಪ ಜಡೆಯನ್ನು ಎಳೆದು ಅಗಲವಾಗಿ ಕಾಣಿಸೋ ಹಾಗೆ ಮಾಡ್ಕೋಬೇಕು. ಇವಾಗ ಸೂಜಿ ದಾರ ತೆಗೆದುಕೊಂಡು ತುದಿಯಲ್ಲಿ ಸ್ವಲ್ಪ ದಾರವನ್ನು ಹಾಗೆ ಬಿಟ್ಬಿಟ್ಟು ಬಾರ್ಡರ್ನಲ್ಲಿ ಇರುವಂಥ ಎಳೆಯ ಮಧ್ಯದಲ್ಲಿ, ಪ್ರತಿ ಎಳೆಯ ಮಧ್ಯದಲ್ಲಿ ಕೂಡ ಸೂಜಿಯನ್ನು ತೂರಿಸಿ, ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸೂಜಿಯನ್ನು ತೂರಿಸಿ ಒಂದು ಹೂವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಎಳೆಗಳ ಮಧ್ಯದಲ್ಲಿ ಒಂದೇ ಎಳೆಯನ್ನು ತೆಗೆದುಕೊಳ್ಬೇಕು. ಎಲ್ಲ ಎಳೆಗಳ ಮಧ್ಯದಲ್ಲಿ ಈ ರೀತಿ ಸೂಜಿಯನ್ನು ತೂರಿಸಿ ತೆಗಿಬೇಕು. ಇದು ಹೊಸ ಡಿಸೈನ್ ಏನೂ ಅಲ್ಲ, ನಾನಿವಾಗ ಮಾಡ್ತಾ ಇರೋದು ಹಳೆ ಡಿಸೈನೇನೆ, ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಈ ಹೂವನ್ನು ಕೂಡ ನಾನು ಒಂದು ಹಳೆ ವಿಡಿಯೋದಲ್ಲಿ ಸ್ವಲ್ಪ ಉದ್ದ ಜಡೆ ಮಾಡಿಕೊಂಡು ಹೂಗಳನ್ನು ದೊಡ್ಡದಾಗಿ ಮಾಡಿಕೊಂಡು ಅದನ್ನು ಒಂದು ಹಾರ ಮಾಡಿ ತೋರಿಸಿಕೊಟ್ಟಿದ್ದೀನಿ. ನನ್ನ ಒಂದು ಹಳೆ ವಿಡಿಯೋದಲ್ಲಿ ಈ ಹೂವನ್ನು ಮಾಡೋದು ತೋರಿಸಿಕೊಟ್ಟಿದ್ದೀನಿ ಈಗಾಗಲೇ. ನಾನಿವಾಗ ಮಾಡ್ತಾ ಇರೋ ಡಿಸೈನ್ ಕೂಡ ಹೊಸತೇನೂ ಅಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿಬಿಟ್ಟು ಈಗಾಗಲೇ ತೋರಿಸಿಕೊಟ್ಟಿದ್ದೀನಿ. ಈ ರೀತಿ ಹೂವನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ತುದಿಯಲ್ಲಿರುವ ಎಳೆಗಳನ್ನು ಕೆಳಭಾಗದಲ್ಲಿ ಅಂಟು ಹಾಕಿ ಅಂಟಿಸ್ಕೋಬೇಕಾಗತ್ತೆ. ಇದೇ ರೀತಿ ಇನ್ನೊಂದು ಹೂವು, ಒಟ್ಟು 2 ಹೂವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಐದು ಕಾಲಿನ ಜಡೆಯನ್ನು ತೆಗೆದುಕೊಂಡಿದ್ದೀನಿ. ಒಂದು ಕಾಲಿನಲ್ಲಿ 2 ಎಳೆ, ಒಟ್ಟು 10 ಎಳೆಗಳು. ಇದನ್ನು ಕೂಡ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ ನಾನು.
ಇವಾಗ ಮಧ್ಯದಲ್ಲಿ ಕೆಳಭಾಗದಿಂದ ಹೂಗಳನ್ನು ಅಂಟಿಸ್ಕೋಬೇಕಾಗತ್ತೆ. ಪದಕ ರೆಡಿ ಆಯಿತು. ಹೂ ಬತ್ತಿ ಸ್ವಲ್ಪ ದಪ್ಪದಾಗಿ ಮಾಡ್ಕೊಳ್ಳೋದನ್ನು ನಾನು ಈಗಾಗಲೇ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ. ದೀಪದ ಬತ್ತಿಗಳನ್ನು ಎರಡು ಸೈಡಲ್ಲೂ ಒಂದರ ಪಕ್ಕ ಒಂದನ್ನು ಜೋಡಿಸ್ಕೋಬೇಕಾಗತ್ತೆ. ಕೆಳಭಾಗದಿಂದ ಅಂಟಿಸ್ಕೋಬೇಕು. ಕೆಳಭಾಗದಿಂದ ಗಮ್ ಹಾಕಿ ಅಂಟಿಸ್ಕೋಬೇಕು. ಮಧ್ಯದಲ್ಲಿ ಒಂದು ಗುಂಡನ್ನು ಮಾತ್ರ ಇಡ್ತಾ ಇದ್ದೀನಿ. ಪೋಣಿಸ್ಬಿಟ್ಟು ಒಂದು ಸರವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ತುದಿಯಲ್ಲಿ ಒಂದಿಷ್ಟು ಪರ್ಲ್ಸ್ ಜಾಸ್ತಿಯಾಗಿದೆ. ಅದನ್ನು ಆನಂತರ ಸೈಜ್ ನೋಡಿಕೊಂಡು ಹೆಚ್ಚಾಗಿರುವಂಥ ಪರ್ಲ್ಸ್ ದಾರದಿಂದ ತೆಕ್ಕೋಬೇಕಾಗತ್ತೆ. ಕೆಳಭಾಗದಲ್ಲಿ ಗಮ್ ಹಾಕಿ ಅಂಟಿಸ್ಕೋಬೇಕಾಗತ್ತೆ. ಈಗ ಅದೇ ರೀತಿ ಅದರ ಪಕ್ಕದಲ್ಲಿ ಇನ್ನೊಂದು ಸರವನ್ನು ಅಂಟಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ಗುಂಡುಗಳು ಮಾತ್ರ ಕಾಣಿಸ್ಬೇಕು. ಮಧ್ಯದಲ್ಲಿ ಇರುವಂಥ ಕಡ್ಡಿ ಕಾಣಿಸದೇ ಇರೋ ಹಾಗೆ ಸರವನ್ನು ಜೋಡಿಸ್ಕೋಬೇಕು. ಈಗ ಮೂರನೇದು ವೈಟ್ ಪರ್ಲ್ ಕೆಳಭಾಗದಲ್ಲಿ ಇದನ್ನು ಇಡ್ತಾ ಇದ್ದೀನಿ. ಫಸ್ಟು ಇಟ್ಟು ಸರಿಯಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಆನಂತರ ಕೆಳಭಾಗದಿಂದ ಅಂಟಿಸ್ಕೋಬೇಕಾಗತ್ತೆ. ಇವಾಗ ಹಾರ ಇಲ್ಲಿಗೆ ಮುಗಿದಿದೆ. ಇದಕ್ಕೆ ಹಾರಕ್ಕೆ ಹೇಗೆ ಬೇಕೋ ಹಾಗೆ ಡೆಕೋರೇಟ್ ಮಾಡಿಕೊಂಡ್ರೆ ಮುಗೀತು. ತುಂಬ ಸುಲಭ ಮತ್ತು ತುಂಬ ಬೇಗ ಆಗುತ್ತೆ. ಇಷ್ಟೇನಾ ಅಂದ್ಕೊಳ್ಬೇಕು ನೀವು. ಅಷ್ಟು ಸುಲಭವಾಗಿದೆ ಮಾಡೋದಕ್ಕೆ. ಇವಾಗ ಇಷ್ಟನ್ನೇ ಬೇಕಿದೆ ಬಿಡ್ಬೋದು. ಇನ್ನೂ ಸ್ವಲ್ಪ ಡೆಕೋರೇಟ್ ಮಾಡೋಣ ಅನಿಸಿದರೆ ಮಧ್ಯದಲ್ಲಿ ಪರ್ಲ್ ಇಡ್ಬೋದು, ಅಥವಾ ಸೈಡಲ್ಲೂ ಈ ರೀತಿ ಇಡ್ಬೋದು, ಮಧ್ಯದಲ್ಲಿ ಅಥವಾ ಸೈಡಲ್ಲಿ. ಇಲ್ಲಿಗೆ ಹಾರ ಮುಗಿದಿದೆ. ತುಂಬ ಸಿಂಪಲ್ಲಾಗಿರುವಂಥ ಹಾರ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.